ನಾವು ಜೀವನದಾಗ ಭಾಳ ಜನ ಅನ್ನೋದು ಕೇಳೇವಲ್ಲ, ಯಾಕೆ ಯಾವಾಗಲೂ ಒಳ್ಳೆಯವ್ರಿಗೆ ಕೆಟ್ಟದಾಗ್ತೈತಿ, ಯಾಕೆ ಯಾವಾಗಲೂ ಒಳ್ಳೆಯವ್ರಿಗಿನ ಹಿಂಗೆ ತ್ರಾಸಗಳು ಬರ್ತಾವ ಅಂತೇಳಿ ನೀವು ಕೇಳಿರ್ತೀರಿ, ನಾವು ಕೇಳಿದ್ದೀವಿ. ಯಾಕಂದ್ರೆ ಲೈಫ್ನಾಗ ಕರ್ಮಗಳು ಅಂತ ಇರ್ತಾವೆ. ಒಂದು ಪ್ರಾರಬ್ಧ ಕರ್ಮ, ಒಂದು ಕ್ರಿಯಾಮನ ಕರ್ಮ ಅಂತ. ಪ್ರಾರಬ್ಧ ಕರ್ಮ ಅಂದ್ರೆ ನಮ್ದು ಹಳೆ ಜನ್ಮದಾಗ ಏನು ನಾವು ಮಾಡಿ ಬಂದಿರ್ತಾವಲ್ಲ ಅದು ಅಸೈನ್ ಆಗಿ ಬಂದಿದ್ದ. ಕ್ರಿಯಾಮನ ಕರ್ಮ ಅಂದ್ರೆ ನಾವು ಈಗ ಏನು ಮಾಡತ್ತೇವಲ್ಲ ಅದ್ರ ಮೇಲೆ ಕರ್ಮಗಳು ಕ್ರಿಯೇಟ್ ಆಗ್ತಾವೆ. ಈಗ ಲೈಫ್ನಾಗ ಕೆಟ್ಟದ್ದು ಯಾಕೆ ಆಗ್ತಿರ್ತೈತಂದ್ರೆ ನಾವೀಗ ಏನೋ ಒಂದು ಒಳ್ಳೇದು ಮಾಡ್ಕೊಂತ ಹೋಗ್ಬೇಕಾದ್ರೆ ಕೆಟ್ಟದಾಗತ್ತಂತ ಅನ್ನೋ ಕಾರಣ ಕ್ರಿಯಾಮನ ಕರ್ಮ ಒಳಗಿದ್ದಿದ್ದು ಮತ್ತು ನಮ್ದು ಹಳೆ ಜನ್ಮದಾಗ ಇದ್ದಿದ್ದು ಎಲ್ಲ ಕರ್ಮಗಳು ಜೋಡ್ಕೊಳಕ್ಕೆ ಸ್ಟಾರ್ಟ್ ಆಗ್ತಾವ. ಅವೆರಡೂ ಕೂಡಿದ್ವು ಅಂದ್ರೆ ಅವಾಗೆಲ್ಲ ಕೆಟ್ಟದೆಲ್ಲ ಹೊರಗೆ ಹೋಗಕ್ಕೆ ಸ್ಟಾರ್ಟ್ ಆಗ್ತೈತೆ. ಸೊ ಅವಾಗ ನೀವು ಒಳ್ಳೆ ಕೆಲಸ ಮಾಡೋದ್ನಾಗ ಕೆಟ್ಟದ್ದು ಹಾಕೊಂತ ಹೋಗ್ತೈತೆ, ಆಮೇಲೆ ಕೊನೆಗೆ ಬಂದು ಒಳ್ಳೇದಾಗ್ತೈತೆ. ಹಂಗೆ ನೀವು ಯಾವಾಗ ಕೆಟ್ಟದ್ದು ಮಾಡ್ಕೊಂತ ಹೋಗ್ತಿರಲ್ಲ, ಹಂಗೆ ಅದೇ ಟೈಮ್ದಾಗ ಅವೆಲ್ಲ ಜಾಯಿಂಟ್ ಆಗಿ ಮತ್ತು ಅವಾಗ ಚಲೋ ಹಾಕೊಂತ ಹೋಗ್ತೈತೆ. ಆದ್ರೆ ಲಾಸ್ಟ್ನಾಗ ಕೆಟ್ಟದಾಗ್ಬಿಡ್ತದೆ, ದೊಡ್ಡದಾಗಿ ಕೆಟ್ಟಾಗ್ಬಿಡ್ತದೆ. ಅಂದ್ರೆ ಲೈಫ್ ಒಂಥರ ಯು ಶೇಪ್ ಟ್ಯೂಬ್ ಇದ್ದಂಗೆ. ನೀವು ಫಸ್ಟ್ ಯಾವಾಗ ಒಂದು ಸೈಡಿಂದ ಒಳ್ಳೇದು ಹಾಕ್ತಿರಲ್ಲ, ಒಳ್ಳೇದು ಹಾಕೋಂತ ಬಂದಾಗ ಈ ಕಡೆಯಿಂದ ಫಸ್ಟ್ ಚಿಮ್ಮುದು ಕೆಟ್ಟದ್ದು ಚಿಮ್ತೈತೆ. ಯಾಕಂದ್ರೆ ಒಳ್ಳೇದು ತುಂಬ್ಕೋಬೇಕಲ್ಲ, ಅಲ್ಲೇ ಕೆಟ್ಟ ಚಿಮ್ದಾಗೂ ಒಂದು ಒಳ್ಳೇದನ್ನು ವಾಪಸ್ ಚಿಮ್ಮಾಕ್ ಸಾಧ್ಯಲ್ಲ. ಸೊ ಹಂಗೆ ನೀವು ಯಾವಾಗ ನೀವು ಒಳ್ಳೇದು ಹಾಕಕ್ಕೆ ನೋಡ್ತಿರಲ್ಲ, ಒಳ್ಳೇದು ಮಾಡಕ್ಕೆ ನೋಡ್ತಿರಲ್ಲ, ಅವಾಗ ಕೆಟ್ಟದನ್ನು ಚಿಮ್ಮಕ್ಕೆ ಸ್ಟಾರ್ಟ್ ಆಗ್ತೈತೆ. ಆಮೇಲೆ ಒಳ್ಳೇದು ಚಿಮ್ತೈತೆ ಎಲ್ಲ ಕೆಟ್ಟದ್ದು ಖಾಲಿ ಆದ್ಮೇಲೆ. ಸೊ ಅದಕ್ಕೆ ಒಳ್ಳೇದು ಮಾಡ್ಬೇಕಾದ್ರೆ ಕೆಟ್ಟದಾಗ್ತಿರ್ತದೆ. ಹಂಗೆ ನಾವು ಯಾವಾಗ ಕೆಟ್ಟದ್ದು ಮಾಡ್ತಿರ್ತೇವಲ್ಲ ಅವಾಗ ಕೆಟ್ಟದ್ದು ತುಂಬ್ಕೊಂತ ಬಂದಾಗ ಒಳ್ಳೇದು ಚಿಮ್ಮಕ್ಕೆ ಸ್ಟಾರ್ಟ್ ಆಗ್ತೈತೆ. ಆದ್ರೆ ಲಾಸ್ಟಿಗೆ ಚಿಮ್ಮುದು ಯಾವುದು, ಕೆಟ್ಟದ ಚಿಮ್ಕೊಂತಿರ್ತೈತೆ, ಒಳ್ಳೇದೆಲ್ಲ ಖಾಲಿ ಆಗ್ಬಿಡುತ್ತೆ. ಸೊ ಅದ್ರ ಸಂಬಂಧ ಇದು ಎರಡು ಇದು ಕೆಟ್ಟದು ಒಳ್ಳೇದು ಚಿಮ್ಮುದ್ರ ನಡಿಕಿನ ಏನು ಗ್ಯಾಪ್ ಐತಲ್ಲ ಅದ ಕಾಯುವಿಕೆ. ಅಲ್ಲಿ ನಾವು ತಾಳ್ಮೆ ಇಟ್ಕೊಂಡ್ರೆ ನಮ್ದು ಕೆಟ್ಟದೆಲ್ಲ ಖಾಲಿ ಆಗಿ ನಮ್ದು ಒಳ್ಳೆಯ ದಿನ ಬರ್ತೈತಿ ಅಂತ ತಾಳ್ಮೆ ಇರಬೇಕು. ಅದು ಖಾಲಿ ಆಗೋರು ಕೆಟ್ಟಾಗತ್ತೈತೆ ಅಂತ ನಾವು ಮತ್ತೆ ಕೆಟ್ಟ ದಾರಿ ಹಿಡಿಬಾರ್ದು. ಆ ಗ್ಯಾಪ್ ಏನ್ರ ನಾವು ತಾಳ್ಮೆ ತೊಗೊಂಡ್ರೆ ಅಲ್ಲಿ ನಮಗೆ ಮುಂದೆ ಒಳ್ಳೇದ ಬರಕ್ಕೆ ಸ್ಟಾರ್ಟ್ ಆಗ್ತೈತವ. ಯಾಕಂದ್ರೆ ಕೆಟ್ಟದ್ದು ಖಾಲಿ ಆಗ್ಬೇಕಲ್ಲ, ಫಸ್ಟ್ ಒಳ್ಳೇದ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದ್ರ ಸಂಬಂಧ ಯಾವಾಗಿದ್ರು ನೀವು ಒಳ್ಳೇದು ಮಾಡ್ಬೇಕಾದ್ರೆ ಕೆಟ್ಟದಾಗತ್ತಂದ್ರೆ ತಿಳ್ಕೊಂಬಿಡ್ರಿ, ನಮ್ದು ಒಳ್ಳೆ ದಿನಗಳು ಬರೋದೈತಿ, ಅದು ಕೆಟ್ಟಗಳು ಆಗತ್ತಾವು ಅಂತ ತಿಳ್ಕೊಂಡು ತಾಳ್ಮೆಯಿಂದ ಇರಲಿ. ಅವಾಗ ತಾನೇ ಒಳ್ಳೇದಾಗಕ್ಕೆ ಸ್ಟಾರ್ಟ್ ಆಗ್ತದೆ. ಎಲ್ಲ ಫಸ್ಟ್ ಖಾಲಿ ಆಗ್ಬಿಡ್ಲಿ ಕೆಟ್ಟದೆಲ್ಲ. ನಿಮ್ದು ಕ್ರಿಯಾಮನ ಒಳಗಿದ್ದು ಪ್ರಾರಬ್ಧ ಒಳಗಿದ್ದು ಎಲ್ಲ ಮಿಕ್ಸ್ ಆಗಿ ಅದೆಲ್ಲ ಹೊರಗೆ ಹೋದ್ಮೇಲೆ ನಿಮ್ಗೆ ಒಳ್ಳೇದಾಗ ಸ್ಟಾರ್ಟ್ ಆಗ್ತದೆ. ಬೇಕಾದ್ರೆ ಒಂದ್ಸಲ ಯೋಚನೆ ಮಾಡಿ ನೋಡ್ರಿ, ನೀವು ಒಳ್ಳೇದು ಮಾಡ್ಬೇಕಾದ್ರೆ ನಿಮ್ಗೆ ಕೆಟ್ಟ ಆಗೇ ಆಗ್ತೈತೆ. ಹಂಗೆ ಕೆಟ್ಟದ್ದು ಮಾಡ್ಬೇಕಾದ್ರೆ ಒಳ್ಳೇದು ಹಾಕೊಂತಾನೆ ಬರ್ತದೆ. ಯಾಕಂದ್ರೆ ಒಳ್ಳೇದು ಮಾಡ್ಬೇಕಾದ್ರೆ ಕೆಟ್ಟದ್ದು ಹೊರಗೆ ಹೋಗ್ತಿರ್ತೈತೆ, ಆಮೇಲೆ ಒಳ್ಳೇದು ಹೊರಗೆ ಬರ್ತೈತಿ. ಸೊ ಹಂಗೆ ಕೆಟ್ಟದ್ದು ಮಾಡ್ಬೇಕಾದ್ರೆ ಒಳ್ಳೇದೆಲ್ಲ ಹೊರಗೆ ಹೋಗ್ತೈತೆ, ಆಮೇಲೆ ಕೆಟ್ಟದ್ದು ಹೊರಗೆ ಬರ್ತೈತೆ. ಸೊ ಅದ್ರ ಸಂಬಂಧ ಒಳ್ಳೇದು ಮಾಡ್ಬೇಕಾದ್ರೆ ಕೆಟ್ಟದಾಗತ್ತೆ ಅಂದ್ರೆ ನಿಲ್ಸಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೆಲಸ ನೀವು ಕಂಟಿನ್ಯೂ ಮಾಡಿ, ಅದ್ರ ರಿಸಲ್ಟ್ ನಿಮಗೆ ಸಿಕ್ಕೈತಿ. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ.